ಉತ್ತರಾಧಿಕಾರಿ ಭಾಗ 13. ವಿಷ್ಣುವರ್ಧನ್ ಸೈಲೆಂಟಾಗಿ ಕಾರನ್ನು ಸ್ಟಾರ್ಟ್ ಮಾಡ್ದ. ಅವನ ತೀಕ್ಷ್ಣ ನೋಟ ಮಂಜುಗಡ್ಡೆಯಷ್ಟೇ ತಣ್ಣಗಿತ್ತು. ಅವನು ಮರು ಮಾತನ್ನೇ ಆಡಲಿಲ್ಲ. ಆ ಕ್ಷಣದಲ್ಲಿ ತಂದೆ ಮತ್ತು ಮಗ ಇಬ್ಬರ ಮುಖದಲ್ಲೂ ಒಂದು ರೀತಿಯ ಕಠಿಣ ಮನೋಭಾವನೆ ಮನೆ ಮಾಡಿ ಇಬ್ಬರ ಮುಖದಲ್ಲೂ ಕೂಡ ಹುರಿಯುವಂತಹ ಕೋಪ. ಅತ್ತ ಅಪಾರ್ಟ್ಮೆಂಟ್ನಲ್ಲಿ ವಿಷ್ಣುವರ್ಧನ್ ಹೊರಟು ಹೋದಂಥ ಕೆಲವೇ ನಿಮಿಷಗಳಲ್ಲಿ ನಿಶಾ ಕೃಷ್ಣವೇಣಿಗೆ ಕರೆಯನ್ನು ಮಾಡ್ತಾಳೆ. ಕೃಷ್ಣವೇಣಿ, ನಿನ್ನ ಮದುವೆಯ ನಂತರ ನಿನಗೂ ಮತ್ತು ನನ್ನ ಸಹೋದರ ಜಯಕುಮಾರ್ಗೂ ವಾಸಿಸೋಕೆ ಒಂದು ಪ್ರೈವೇಟ್ ಆಗಿರೋ ಒಂದು ಹೊಸ ಮನೆಯನ್ನು ಖರೀದಿಸೋಕೆ ನಮ್ಮ ಎತ್ತವರು ಕೂಡ ಯೋಜನೆ ಮಾಡ್ತಾನೆ ಇದ್ದಾರೆ. ನಿನಗೆ ಯಾವ ಪ್ರದೇಶದಲ್ಲಿದ್ದರೆ ಓಕೆ, ಮನೆ ಇದ್ದರೆ ಇಷ್ಟ ಅಂತ ಹೇಳಬಲ್ಲೆಯಾ? ಅವರು ಅದಕ್ಕಾಗಿ ಸ್ವಲ್ಪ ಹಣವನ್ನು ಉಳಿಸಿಟ್ಟಿದ್ದಾರಂತೆ. ಅದರಿಂದ ನೀನೇನು ಹಿಂಜರಿಯಬೇಡ. ನಗರದ ಕೇಂದ್ರ ಭಾಗದಲ್ಲಿ ಅಂದರೆ ನಿನ್ನ ಕೆಲಸಕ್ಕೆ ಹೋಗೋಕ್ಕೆ ಉತ್ತಮವಾಗಿರುವಂತಹ ಮನೆ ಖರೀದಿಸೋಕೆ ನಾನು ಅವರಿಗೆ ಹೇಳ್ತಾ ಇದ್ದೀನಿ. ಆಗ ನಿನಗೆ ಕೆಲಸಕ್ಕೆ ಹೋಗಿ ಬರೋಕ್ಕೆ ತುಂಬ ಅನುಕೂಲಕರವಾಗಿರುತ್ತೆ ಅಲ್ವೇ ಎಂದು ನಿಶಾ ಉತ್ಸಾಹದಿಂದ ಹೇಳ್ತಾ ಇದ್ದಾಳೆ. ಅಯ್ಯೋ, ಈಗಲೇ ಮನೆ ತಗೊಳ್ಳೋದಾ? ಕೃಷ್ಣವೇಣಿಗೆ ಇದೆಲ್ಲವೂ ತೀರಾ ಬೇಗನೆ ನಡೆಯುತ್ತಿರುವಂತೆ ಭಾಸ ಆಯಿತು. ಇಬ್ಬರು ಸ್ವಲ್ಪ ಹೊತ್ತು ಈ ವಿಷಯದ ಬಗ್ಗೆ ಮಾತನಾಡಿದರೂ ಕೂಡ, ಆದರೆ ಮಾತನಾಡುವಾಗ ನಿಶಾಗೆ ಕೃಷ್ಣವೇಣಿಯ ಧ್ವನಿಯಲ್ಲಿ ಏನೋ ಏರುಪೇರಿದೆ. ಅವಳು ತೀವ್ರ ಮಾನಸಿಕ ತಲ್ಲಣಲಾಗಿದ್ದಾಳೆ ಎಂಬುದು ಅರಿವಾಯಿತು. ಹಾಗಾಗಿ ಅವಳು, ಸರಿ ಕೃಷ್ಣವೇಣಿ, ನೀನು ತುಂಬ ಸುಸ್ತಾಗಿದೆಯಾ ಅನಿಸುತ್ತೆ, ಬೇಗ ವಿಶ್ರಾಂತಿ ತಗೋ ಅಂತ ಹೇಳಿ ಫೋನ್ ಇಟ್ಬಿಟ್ಲು. ಫೋನ್ ಸಂಭಾಷಣೆ ಮುಗಿದ ನಂತರ ಕೃಷ್ಣವೇಣಿ ವಿಶ್ರಾಂತಿ ಪಡೆಯಲು ತನ್ನ ಕೋಣೆಗೆ ಹೋಗಬೇಕಾಗಿತ್ತು. ಆದರೆ ಅವಳು ಹೋಗಲಿಲ್ಲ. ಬದಲಾಗಿ ತಕ್ಷಣವೇ ಊಟದ ಮೇಜಿನ ಮೇಲಿದ್ದ ಪಾತ್ರೆಗಳನ್ನು ಎತ್ತಿ ಶುಚಿಯನ್ನು ಮಾಡ್ತಾ ಇದ್ದಾಳೆ. ಅಡುಗೆ ಮನೆ ಮತ್ತು ಊಟದ ಮೇಜು ಸಂಪೂರ್ಣವಾಗಿ ಸ್ವಚ್ಛವಾದ ನಂತರ ತನ್ನ ಮನಸ್ಸಿನ ತಳಮಳವನ್ನು ಮರೆಯಲು ಇಡೀ ಮನೆಯನ್ನು ಗುಡಿಸಿ ಒರೆಸೋಕೆ ಪ್ರಾರಂಭಿಸ್ತಾಳೆ. ಆಗ ಅವಳ ಕಣ್ಣಿನ ಮೂಲೆಯಲ್ಲಿದ್ದ ಡೋರೆಮಾನ್ ಆಕಾರದ ಸಣ್ಣ ಬೂಟುಗಳು ಬಿದ್ದುವು. ಆ ಮುದ್ದಾದ ಮೇಗಳದ್ದಾಗಿತ್ತು. ಆ ಮಗು ಅವುಗಳನ್ನು ಹಾಕಿಕೊಳ್ಳುವ ಮೊದಲೇ ಅವಳ ತಂದೆ ವಿಷ್ಣುವರ್ಧನ್ ಅವಳನ್ನು ಬಲವಂತವಾಗಿ ಎತ್ಕೊಂಡು ಹೋಗಿರಬೇಕು ಅಷ್ಟೆ. ಕೃಷ್ಣವೇಣಿ ಈ ಹೊಸ ಕೆಲಸಕ್ಕೆ ಸೇರಿ ಕೆಲವೇ ದಿನಗಳು ಕಳೆದಿದ್ವು. ಅಷ್ಟರಲ್ಲಿ ಅವಳು ತನ್ನ ಹಠಮಾರಿ ಬಾಸ್ ವಿಷ್ಣುವರ್ಧನ್ ಜೊತೆ ದೊಡ್ಡ ಮಟ್ಟದ ಜಗಳ ಕೂಡ ಆಡಿದ್ಲು. ಇದರಲ್ಲಿ ಯಾರ ತಪ್ಪು ಕೃಷ್ಣವೇಣಿಗೆ ಮಾತ್ರ ಅರ್ಥ ಆಗ್ತಾ ಇರಲಿಲ್ಲ. ತನ್ನನ್ನು ಈ ಕಂಪನಿಯಿಂದ ಬೇಗನೆ ಕೆಲಸದಿಂದ ತೆಗೆದುಹಾಕಲಾಗ್ತದೆ ಅಥವಾ ತಾನೇ ಸ್ವತಃ ರಾಜೀನಾಮೆ ನೀಡಿ ದೂರ ಹೋಗಬೇಕಾ ಅಂತ ಅವಳು ಗಂಭೀರವಾಗಿ ಯೋಚಿಸೋಕೆ ಶುರು ಮಾಡ್ತಾಳೆ. ದೀರ್ಘವಾದ ನಿಟ್ಟುಸಿರಿನೊಂದಿಗೆ ಅವಳು ಮುಂದಕ್ಕೆ ಹೋಗಿ ಬಾಲ್ಕನಿಯನ್ನು ಸ್ವಚ್ಛಗೊಳಿಸೋಕೆ ತೊಡಗಿದ್ಲು. ಅಲ್ಲಿ ಮನೆ ಮಾಲೀಕರು ನೀಡಿದಂತಹ ಅತ್ಯಂತ ಸಾಧಾರಣವಾದ ಆ ಒಂದು ಆಸ್ಟ್ರೇ ಕಣ್ಣಿಗೆ ಬಿತ್ತು. ಕೃಷ್ಣವೇಣಿ ಸಿಗರೇಟ್ ಸೇವಿಸುವುದಿಲ್ಲ ಮತ್ತು ಅವಳ ಮನೆಗೆ ಈ ಮುಂಚೆ ಯಾರು ಪುರುಷರು ಕೂಡ ಬಂದಿರಲಿಲ್ಲ. ಹಾಗಾಗಿ ಆಸ್ಟ್ರೇ ಎಂದಿಗೂ ಬಳಕೆ ಆಗಿರಲಿಲ್ಲ. ಆದರೆ ಇಂದು ಅದರಲ್ಲಿ ಸಿಗರೇಟ್ ಬೂದಿ ಮತ್ತು ಹೊಸದಾಗಿ ನಂದಿಸಲಾಗಿದ್ದಂತಹ 2 ಸಿಗರೇಟ್ ತುಂಡುಗಳು ಕೂಡ ಇದ್ವು. ಅವಳು ಆ ಬೂದಿಯನ್ನು ತಕ್ಷಣವೇ ಕಸದ ಬುಟ್ಟಿಗೆ ಸುರಿದು ಅಲ್ಲಿ ಒಂದು ಧೂಳಿನ ಕಣವೂ ಕಾಣಿಸದಂತೆ ಬಟ್ಟೆಯಿಂದ ಸಂಪೂರ್ಣವಾಗಿ ಒರೆಸಿ ಸ್ವಚ್ಛಗೊಳಿಸ್ತಾಳೆ. ಕೃಷ್ಣವೇಣಿ ತಲೆ ಎತ್ತಿ ಹೊರಗೆ ನೋಡಿದಾಗ ನಿನ್ನೆ ರಾತ್ರಿಯಷ್ಟೇ ತಾನು ಪ್ರಶಾಂತವಾಗಿ ಕುಳಿತಿದ್ದಂತಹ ಆ ಬಾಲ್ಕನಿ ಈಗ ಅವಳನ್ನು ಗಲಿಬಿಲಿಗೊಳಿಸ್ತಾ ಇತ್ತು. ಬಟ್ಟೆಯನ್ನು ನೋಡ್ತಿದ್ದಾಳೆ. ಅದು ಕಪ್ಪು ಬಣ್ಣದ ಅತ್ಯಂತ ಮೃದುವಾದ ಸೂಕ್ಷ್ಮವಾದ ಲೇಸ್ ಒಳಹುಡುಪಾಗಿತ್ತು. ಅದರ ಬದಿಯಲ್ಲಿ ಲೇಸ್ ವಿನ್ಯಾಸವಿತ್ತು ಮತ್ತು ಅದು ಅತ್ಯಂತ ತೆಳುವಾದ ಬಟ್ಟೆಯಿಂದ ಮಾಡಲ್ಪಟ್ಟಿದ್ದರಿಂದ ಬಿಗಿಯಾದ ಆಫೀಸ್ ಉಡುಪುಗಳ ಅಡಿಯಲ್ಲಿ ಧರಿಸಿದರೂ ಹೊರಗೆ ಗೋಚರಿಸ್ತಾ ಇರಲಿಲ್ಲ. ಆದರೆ ಅದರ ಪಕ್ಕದಲ್ಲಿ ಕಸೂತಿ ಮಾಡಿದ ಕಪ್ಪು ಬಣ್ಣದ ಪ್ಯಾಂಟಿ ಕೂಡ ಇತ್ತು. ಹೊರಗಿನವರು ಯಾರೂ ಕೂಡ ಸಾಮಾನ್ಯವಾಗಿ ಅವಳ ಸಣ್ಣ ಮನೆಗೆ ಬರೋದೇ ಇಲ್ಲ. ವಿಶೇಷವಾಗಿ ಪುರುಷರಂತೆಗೂ ಎಂದಿಗೂ ಕೂಡ ಕಾಲಿಟ್ಟಿರಲಿಲ್ಲ. ಯಾಕಂದರೆ ಅವಳಿಗೆ ಯಾವ ಸಂಬಂಧಿಕರೂ ಇರಲಿಲ್ಲ. ಆದ್ದರಿಂದ ಕೃಷ್ಣವೇಣಿ ತನ್ನ ಉಡುಪುಗಳನ್ನು ಬಾಲ್ಕನಿಯಲ್ಲಿ ಒಣಗಿಸಲು ನೇತು ಹಾಕುವ ಬಗ್ಗೆ ಎಂದಿಗೂ ಕೂಡ ಸಂಕೋಚಪಟ್ಟು ಯೋಚನೆ ಕೂಡ ಮಾಡಿರಲಿಲ್ಲ. ಮನೆ ತೀರಾ ಚಿಕ್ಕದಾಗಿದ್ದರಿಂದ ಅಂತಹ ವಿಷಯಗಳ ಬಗ್ಗೆ ಚಿಂತಿಸಲು ಹೆಚ್ಚಿನ ಸ್ಥಳವೂ ಇರಲಿಲ್ಲ. ಅದು ಖಾಸಗಿ ಸ್ಥಳವಾಗಿದ್ದರಿಂದ ಅವಳ ಸ್ನಾನಗೃಹವು ಕೇವಲ 2 ಚದರ ಮೀಟರ್ನಷ್ಟಿತ್ತು. ಅದು ಕತ್ತಲೆಯಿಂದ ಕೂಡಿ ತೇವಾಂಶದಿಂದ ಇರ್ತಿದ್ರಿಂದ ಅಲ್ಲಿ ಬಟ್ಟೆಗಳನ್ನು ಒಣಗಿಸುವುದು ತೀರಾ ಅಸಾಧ್ಯ ಮತ್ತು ಅಸಹ್ಯಕರ. ಕೃಷ್ಣವೇಣಿ ತಕ್ಷಣವೇ ಆ ಉಡುಪನ್ನು ತಂತಿ ಮೇಲಿದ್ದ ಬಿಚ್ಚಿ ತೆಗೆದಳು. ಒಬ್ಬ ಪುರುಷ ತನ್ನ ಒಳ ಉಡುಪನ್ನು ನೋಡುವುದು ಯಾವುದೇ ದೊಡ್ಡ ವಿಷಯವಲ್ಲದಿದ್ದರೂ ಕೂಡ ಮತ್ತು ಅದರಿಂದ ತಾನು ಕಂಗಾಲಾಗಬಾರದು ಅಂದುಕೊಂಡರೂ ಕೂಡ, ಅದರಲ್ಲೂ ಅಂತಹ ಮಹಾನ್ ವ್ಯಕ್ತಿ ವಿಷ್ಣುವರ್ಧನ್ ಅಂತ ಶಕ್ತಿಶಾಲಿ ವ್ಯಕ್ತಿ ಬಾಲ್ಕನಿ ನಿಂತು ಅವುಗಳನ್ನು ದಿಟ್ಟಿಸಿರಬಹುದು ಎಂಬ ಆಲೋಚನೆ ಕೃಷ್ಣವೇಣಿಗೆ ತೀವ್ರವಾದ ಮುಜುಗರ ಮತ್ತು ಒಂದು ರೀತಿಯ ಅಹಿತಕರ ಮನೋಭಾವನೆಯನ್ನು ಉಂಟು ಮಾಡಿತ್ತು.
ಆ ರಾತ್ರಿ ವೈಭವೋಪೇತ ಕೃಷ್ಣಮೂರ್ತಿ ಮಹಲ್ ಬಂಗಲೆಯಲ್ಲಿ ಇಡೀ ರಾಜಮನೆತನದ ಕುಟುಂಬವೇ ಊಟದ ಮೇಜಿನ ಬಳಿ ಕುಳಿತು ಊಟ ಮಾಡ್ತಿತ್ತು. ಆದರೆ ಅದ್ಯಾಕೋ ವಿಷ್ಣುವರ್ಧನ್ ಮಾತ್ರ ಅಲ್ಲಿರಲಿಲ್ಲ. ಅನಿತಾ ಶೇಖರ್ ಸೌತೆಕಾಯಿಯ ತುಂಡೋದನ್ನು ಅದ್ವೈತ್ನ ಬಟ್ಟಲಿನಲ್ಲಿ ಹಾಕಿ ನಂತರ ಮಗು ಮೇಘಾಳ ಬಟ್ಟಲಿನಲ್ಲೂ ಇಟ್ಲು. ಅಜ್ಜಿ, ನಾನು ಇದನ್ನು ಇಬ್ಬರು ಒಳ್ಳೆಯದಕ್ಕಾಗಿ ಹೇಳ್ತಿದ್ದೀನಿ. ನಿಮಗೆ ಈ ತರಕಾರಿ ಇಷ್ಟವಾಗದಿದ್ದರೂ ನೀವು ಸ್ವಲ್ಪನಾದರೂ ತಿನ್ನಲೇಬೇಕು. ಯಾಕೆ ಗೊತ್ತಾ? ನಿಮಗೆ ಶಕ್ತಿ ಬೇಕಲ್ವಾ? ಬೆಳೆಯುತ್ತಿರುವ ಮಕ್ಕಳು ಕುಬ್ಜರಾಗಿ ಉಳಿಯಬಾರದಲ್ವೇ? ನೀವು ನಿಮ್ಮ ತಂದೆಯ ರೀತಿ ಚೆನ್ನಾಗಿ ಬೆಳಿಬೇಕು ತಾನೇ? ಸದಸ್ಯರು ಸದ್ದಿಲ್ಲದೆ ಮೌನವಾಗಿ ಊಟ ಮಾಡ್ತಾ ಇದ್ದಾರೆ. ಅದ್ವೈತು ತನ್ನ ಬಟ್ಟಲಿನಲ್ಲಿರುವಂಥದ್ದನ್ನು ಸೌತೆಕಾಯಿಯನ್ನು ನೋಡಿ ಅದನ್ನು ಎತ್ಕೊಂಡು ಬಾಯಿಗೆ ಹಾಕ್ಕೊಂಡು ನಂತರ ಅವನು ನಿಧಾನವಾಗಿ ತಲೆ ಎತ್ತಿ ತನ್ನ ಅಜ್ಜಿಯತ್ತ ನೋಡ್ತಾನೆ ಇದ್ದಾನೆ. ಅಜ್ಜಿ, ನೀವ್ಯಾಕೆ ಈರುಳ್ಳಿನ ತಿನ್ನಬಾರದು? ಅದ್ವೈತ್ ಕುತೂಹಲದಿಂದ ಕೇಳ್ತಾ ಇದ್ದಾನೆ. ಏಕೆಂದರೆ ಆ ರಾತ್ರಿಯ ಊಟದ ಮೇಜಿನ ಮೇಲೆ ಘಮಘಮಿಸುವಂತಹ ಈರುಳ್ಳಿ ಪ್ರೈಸ್ ಇತ್ತು. ಅದ್ವೈತ್ ಅವನ ತಂಗಿ ಮೇಘಾಗೆ ಅದು ತುಂಬ ಇಷ್ಟವಾಗಿತ್ತು. ಹಾಗೂ ಅವನ ಮುತ್ತಜ್ಜನಿಗೂ ಆ ಖಾದ್ಯ ಅಂದರೆ ಅಪಾರ ಪ್ರೀತಿ. ಅವನ ಚಿಕ್ಕಪ್ಪ ರಾಹುಲ್ ಮತ್ತು ಚಿಕ್ಕಮ್ಮ ಸುಧಾ ಕೂಡ ಈರುಳ್ಳಿ ಖಾದ್ಯಗಳನ್ನು ಇಷ್ಟಪಟ್ಟು ತಿನ್ನೋರು. ಆದರೆ ಅವನ ಅಜ್ಜಿ ಮಾತ್ರ ಎಂದಿಗೂ ಕೂಡ ಈರುಳ್ಳಿಯನ್ನು ಮುಟ್ತಾನೆ ಇರಲಿಲ್ಲ. ಯಾವಾಗಲೂ ಈರುಳ್ಳಿ ಅಂದರೆ ಫ್ರೈಗಳನ್ನು ತಿನ್ನದೆ ದೂರನೇ ಇಡ್ತಾ ಇದ್ಲು. ಅದರ ಸ್ಮೆಲ್ ಕೂಡ ಇಷ್ಟ ಆಗದೆ ಆ ಈರುಳ್ಳಿ ಗಾಢ ವಾಸನೆ ತನ್ನ ಹಸಿವನ್ನೇ ಹಾಳು ಮಾಡ್ತದೆ ಅಂತ ಅವಳು ಯಾವಾಗಲೂ ಕೂಡ ಹೇಳೋಳು, ಕಂಪ್ಲೇಂಟ್ ಮಾಡೋಳು. ಅನಿತಾ ಏನನ್ನು ಹೇಳುವ ಮೊದಲೇ ಸುಧಾ ನಿಧಾನವಾಗಿ ತಲೆಯಾಡಿಸುತ್ತಾ ವ್ಯಂಗ್ಯವಾಗಿ ನಕ್ಕಳು. ಅವಳು ನಿಜವಾಗಿಯೂ ತುಂಬ ಮುದ್ದಾಗಿದ್ದಾಳೆ. ಅವಳ ಜೀವನ ಶೈಲಿಗೆ ಸಾವಿರಾರು ಷರತ್ತುಗಳು, 100 ನಿಯಮಗಳಿವೆ. ಕೃಷ್ಣಮೂರ್ತಿ ಕುಟುಂಬದ ಹಿರಿಯ ವ್ಯಕ್ತಿಗೆ ಆ ಮಾತುಗಳು ತುಂಬ ಸ್ಪಷ್ಟವಾಗಿ ಕೇಳಿಸ್ತಿದ್ವು. ಸುಧಾ ಹೇಳಿದ್ದನ್ನು ಕೇಳಿ ಅವನು ತನ್ನ ದಟ್ಟ ಹುಬ್ಬುಗಳನ್ನು ಗಂಟು ಹಾಕೊಂಡು ತುಂಬ ಕಠಿಣವಾಗಿಯೇ ನೋಡ್ತಾ ಇದ್ದ. ಅದು ತನ್ನ ಸೊಸೆ ಸುಧಾಳಿಗೆ ನೀಡಿದಂತಹ ನೇರ ಎಚ್ಚರಿಕೆಯಾಗಿತ್ತು. ಊಟದ ಮೇಜಿನ ಬಳಿ ಅನಗತ್ಯವಾಗಿ ಮಾತು ಬೆಳೆಸಿ ಜಗಳವಾಡಬಾರ್ದು ಅನ್ನೋದು ಕೆಮ್ಮಿನ ಅರ್ಥ. ಸುಧಾ ಉಬ್ಬು ಎತ್ತಿ ಮತ್ತೆ ಮೌನವಾಗಿ ತಿನ್ನೋಕೆ ಪ್ರಾರಂಭಿಸ್ತಾಳೆ. ತಾನು ಹೇಳಿರುವುದು ಎಳ್ಳಷ್ಟು ತಪ್ಪಲ್ಲ ಅಂತ ಅವಳು ಭಾವಿಸಿದ್ರು. ಕುಟುಂಬದ ಹೆಲ್ಲೆಗೆರೆಯನ್ನು ಎಲ್ಲಿ ದಾಟಬಾರದು ಅನ್ನೋ ಅರಿವು ಅವಳಿಗಿತ್ತು. ಹಾಗಾಗಿ ಅವಳು ಸುಮ್ಮನಾಗ್ತಾಳೆ. ಖಂಡಿತವಾಗಿಯೂ ಅನಿತಾ ಆ ಕಟುವಾದ ಹೇಳಿಕೆಯನ್ನು ಕೇಳಿಸ್ಕೊಂಡಿದ್ರು. ಆದರೆ ಅವರು ಅದನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದರು. ಬದಲಾಗಿ ಅವರು ಆ ಮುದ್ದಾದ ಮಕ್ಕಳ ಕಡೆಗೆ ಪ್ರೀತಿಯಿಂದ ತಿರುಗಿ, ನಾನು ಈರುಳ್ಳಿ ತಿನ್ನದಿರಲು ಮುಖ್ಯ ಕಾರಣ ಅದು ನಮ್ಮ ಆನುವಂಶಿಕ ಗುಣ ಮಗುವೆ. ನಮ್ಮ ದಿವಂಗತ ತಂದೆಯವರಿಗೂ ಈರುಳ್ಳಿಯ ವಾಸನೆ ಹಾಗೂ ರುಚಿ ಎಳ್ಳಷ್ಟು ಕೂಡ ಇಷ್ಟವಾಗ್ತಿರಲಿಲ್ಲ ಎಂದು ವಿವರಣೆಯನ್ನು ನೀಡೋಕ್ಕೆ ಶುರು ಮಾಡ್ತಾರೆ. ಓ, ನಿಜವಾಗಿಯೂ ಹಾಗೆ ಅಜ್ಜಿ? ಅದ್ವೈತ್ ತನ್ನ ಸಣ್ಣ ಕೈಯಲ್ಲಿ ಚಮಚ ಹಿಡಿಯಲು ಕಷ್ಟಪಡುತ್ತಾ ಮುಗ್ಧವಾಗಿ ಹೇಳಿದ್ದ. ನನಗೆ ತಿಳಿದಿರುವ ಅತ್ಯಂತ ಸುಂದರವಾದ ಕೃಷ್ಣವೇಣಿ ಅಕ್ಕನಿಗೂ ಕೂಡ ಈರುಳ್ಳಿ ಎಂದರೆ ಎಳ್ಳಷ್ಟು ಇಷ್ಟವೇ ಆಗೋದಿಲ್ಲ. ಅವರಿಗೆ ಅದಂದರೆ ತುಂಬ ಕಷ್ಟ ಅಂತೆ. ಅನಿತಾ ಮೃದುವಾಗಿ ಮುಗುಳ್ನಕ್ಕರು. ಈ ಜಗತ್ತಿನಲ್ಲಿ ಈರುಳ್ಳಿ ತಿನ್ನದ ವ್ಯಕ್ತಿಗಳು ಎಷ್ಟೋ ಜನ ಇದ್ದಾರಲ್ವೇ? ಕೊತ್ತಂಬರಿ ಸೊಪ್ಪಿನ ವಿಷಯದಲ್ಲೂ ಹಾಗೇ ಅಲ್ಲವೇ? ಅನೇಕ ಜನರು ಅದರ ವಾಸನೆಗೆ ಅದನ್ನು ಸಂಪೂರ್ಣವಾಗಿ ತಪ್ಪಿಸ್ತಾರೆ. ಊಟ ಮುಗಿದ ನಂತರ ಇಬ್ಬರು ಮಕ್ಕಳು ಅಪಾರ ಸಂತೋಷದಿಂದ ಹೊರಗೆ ಹಸಿರು ಹುಲ್ಲು ಹಾಸಿನ ಮೇಲೆ ಆಟವಾಡೋಕೆ ಅಂತ ಹೋಗ್ತಾರೆ. ಆಕಾಶವು ಸಂಪೂರ್ಣವಾಗಿ ಕತ್ತಲಾವರಿಸಿದಾಗ ಅವರಿಬ್ಬರು ಮಹಡಿಯ ಮೇಲಿದ್ದಂತಹ ತಮ್ಮ ಕೋಣೆಗೆ ಹೋಗಿ ಸ್ವಚ್ಛಗೊಳಿಸಿಕೊಂಡು ಮಲಗಲು ತೆರಳುತ್ತಾರೆ. ಅದು ಅತ್ಯಂತ ದೀರ್ಘವಾದ ಮೌನದಿಂದ ಕೂಡಿದಂತಹ ರಾತ್ರಿಯಾಗಿತ್ತು. ಅತ್ತ ತನ್ನ ಸಣ್ಣ ಫ್ಲ್ಯಾಟ್ನಲ್ಲಿ ಕೃಷ್ಣವೇಣಿ ಹಾಸಿಗೆ ಮೇಲೆ ಹೊರಳಾಡುತ್ತಾ ತೀವ್ರವಾದ ಕನಸಿನ ಜಗತ್ತಿನಲ್ಲಿ ಕಳೆದು ಹೋಗ್ತಾ ಇದ್ಲು. ಅವಳ ಕನಸಿನಲ್ಲಿ ನೀರು ಧುಮುಕುವ ಮೃದುವಾದ ಶಬ್ದ ಕೇಳಿಸ್ತಾ ಇತ್ತು. ವಿಷ್ಣುವರ್ಧನ್ ಸ್ನಾನ ಮಾಡ್ತಾ ಇದ್ದಾಗ ಅವಳು ಬಾಗಿಲು ತೆರೆದು ಅತ್ಯಂತ ಆಕರ್ಷಿತಳಾಗಿ ಅವನ ಹಿಂಬದಿಗೆ ನಡೀತಾ ಇದ್ಲು. ಅವನ ಬಲಿಷ್ಠ ಬೆನ್ನಿಗೆ ತನ್ನ ನಯವಾದ ದೇಹವನ್ನು ಹೊತ್ತಿ ಅವನ ಪರಿಪೂರ್ಣ ಸೊಂಟದ ಸುತ್ತಲೂ ತನ್ನ ತೆಳ್ಳಗಿನ ತೋಳುಗಳನ್ನು ಬಿಗಿಯಾಗಿ ಸುತ್ತಕೊಂಡಿದ್ಲು. ಅವನು ತಕ್ಷಣವೇ ಅವಳೆಡೆಗೆ ತಿರುಗಿ ತಲೆ ತಗ್ಗಿಸಿ ಅವಳ ಸೂಕ್ಷ್ಮ ಕುತ್ತಿಗೆಯ ಪಕ್ಕದಲ್ಲಿ ಪ್ರೀತಿಯ ಚುಂಬನಗಳ ಸಾಲನ್ನೇ ಇಟ್ಟನು. ಅವಳು ಇನ್ನೂ ಹೆಚ್ಚಿನ ಹೊಲವನ್ನು ಬಯಸುವವಳಂತೆ ತಲೆ ಎತ್ತಿದ್ಲು. ಅವನ ಭಾರವಾದ ತೀವ್ರವಾದ ಉಸಿರಾಟ ಮತ್ತು ಅವನ ಶಕ್ತಿಶಾಲಿ ಸ್ಪರ್ಶ ಅವಳ ಸಂಪೂರ್ಣ ದೇಹದಾದ್ಯಂತ ಹರಡಿದಂತಹ ಅನುಭವ ಅವಳನ್ನು ಒಳಗಿನಿಂದ ನಡುಗುವಂತೆ ಮಾಡಿತ್ತು. ಆ ಅಸಹನೀಯ ಕಾವು ಶಕ್ತಿಯನ್ನು ಸಹಿಸಿಕೊಳ್ಳುತ್ತಿದ್ದಂತೆ ಅವಳ ಕಪ್ಪು ಕೂದಲು ಬೆವರಿನಿಂದ ತೊಯ್ದು ಅವಳ ಸುಂದರ ಮುಖಕ್ಕೆ ಅಂಟಿಕೊಂಡಿತ್ತು. ಅವಳ ಬಿಗಿಯಾದ ದೇಹವು ತೀವ್ರ ಆಸೆಯಿಂದ ನಡುಗಲು ಪ್ರಾರಂಭಿಸಿತು. ಅವಳು ಕೊಂಚ ಹಿಂದೆ ಸರಿಯಲು ಯತ್ನಿಸ್ತಾಳೆ. ಆದರೆ ವಿಷ್ಣುವರ್ಧನ್ ಸಂಪೂರ್ಣವಾಗಿ ಅವಳ ಮೇಲೆಯೇ ಕೇಂದ್ರೀಕರಿಸಿದನು. ಅವರ ತೀಕ್ಷ್ಣ ನೋಟಗಳು ಒಂದು ಕ್ಷಣ ಪರಸ್ಪರ ಭೇಟಿಯಾದವು. ತಕ್ಷಣವೇ ಅವರ ಮೃದು ತುಟಿಗಳು ತೀವ್ರವಾಗಿ ಡಿಕ್ಕಿ ಹೊಡೆದವು. ಮಾತುಗಳು ವಿವರಿಸಲಾಗದ ಅಪಾರವಾದ ತೀವ್ರತೆಯಲ್ಲಿ ತಾಂತ್ರಿಕವಾಗಿ ಸಾಕಾರಗೊಳ್ತಿತ್ತು. ಅವಳ ಒದ್ದೆಯಾದ ತುಟಿಗಳ ನಡುವೆಯಿಂದ ಒಂದು ಸಣ್ಣ ಆಹ್ಲಾದಕರ ಶಬ್ದ ಹೊರಬರ್ತಿತ್ತು. ಅವಳ ಇಡೀ ದೇಹವು ಅಲೆಗಳ ಮೇಲೆ ತೇಲುತ್ತಿರುವಂತೆ ಮೇಲಕ್ಕೆ ಮತ್ತು ಕೆಳಕ್ಕೆ ಚಲಿಸ್ತಾ ಇತ್ತು.
ಅವಳು ಮೆಲ್ಲನೆ ಕಣ್ಣು ತೆರೆದಾಗ ಆ ಪುರುಷನ ದಟ್ಟವಾದ ರೆಪ್ಪೆ ಕೂದಲುಗಳು ಅವಳಿಗೆ ತೀರಾ ಹತ್ತಿರದಿಂದ ಸ್ಪಷ್ಟವಾಗಿ ಕಾಣಿಸ್ತಿದ್ವು. ಅವು ಮಹಿಳೆಯರು ಅಸೂಯೆ ಪಡುವಷ್ಟು ದಟ್ಟ ಹಾಗೂ ಸೌಂದರ್ಯದಿಂದ ಕೂಡಿದ್ವು. ಆದರೆ ಇದ್ದಕ್ಕಿದ್ದಂತೆ ಆ ಮೋಹಕ ದೃಶ್ಯ ಹಠಾತ್ತಾಗಿ ಬದಲಾಯಿತು. ಆ ಭೀಕರ ಮಧ್ಯವಯಸ್ಕ ಉದ್ಯಮಿಯೊಬ್ಬ ಅವಳನ್ನು ಅತ್ಯಂತ ಅಸಹ್ಯಕರ ಪ್ರಚೋದಕ ನೋಟದಿಂದ ದಿಟ್ಟಿಸುತ್ತಾ ಕೈ ಬೀಸಿ ತನ್ನತ್ತ ಕರೆದ. ಆ ಕೃಷ್ಣವೇಣಿ ತೀವ್ರ ಭಯದಿಂದ ಹಾಸಿಗೆ ಮೇಲೆ ಚೀರಾಡುತ್ತಾ ಎದ್ದು ಕುಳಿತುಕೊಂತಾಳೆ. ಅವಳ ಎದೆ ವೇಗವಾಗಿ ಏರಿ ಇಳಿತಾ ಇತ್ತು. ಅವಳು ಸಂಪೂರ್ಣ ದೇಹ ನಡುಗುತ್ತಾ ಭಯದಿಂದ ಹೆಪ್ಪುಗಟ್ಟಿ ಹೋಗಿದ್ದಾಳೆ. ಸ್ವಲ್ಪ ಹೊತ್ತಿನ ನಂತರ ಅವಳು ತೀವ್ರವಾದ ನೆಮ್ಮದಿಯ ನಿಟ್ಟುಸಿರು ಬಿಟ್ಲು. ಈಗ ಆದಷ್ಟು ಒಂದು ದುಸ್ವಪ್ನ ಅಂತ ಅವಳಿಗೆ ಈಗ ಅರ್ಥವಾಗಿತ್ತು. ಅದೃಷ್ಟವಶಾತ್ ಅದು ಬರೀ ಕನಸೇ ಆಗಿತ್ತು. ಆ ಕತ್ತಲ ನಗರದಲ್ಲಿ ಆ ಅಪರಾತ್ರಿಯ ಸಮಯವಾಗಿತ್ತು. ಆಕಾಶದಲ್ಲಿ ಒಂದೇ ಒಂದು ನಕ್ಷತ್ರನೂ ಕಾಣಿಸ್ತಾ ಇರಲಿಲ್ಲ. ಕೃಷ್ಣವೇಣಿಯ ಅರ್ಧದಷ್ಟು ಪ್ರಜ್ಞೆ ಇನ್ನೂ ಆ ಭೀಕರ ಕನಸಿನ ಸುಳಿಯಲ್ಲೇ ಸಿಲುಕಿತ್ತು ಮತ್ತು ಅವಳಿಗೆ ಅದರಿಂದ ಹೊರಬರಲು ಸಾಧ್ಯವೇ ಆಗ್ತಾ ಇರಲಿಲ್ಲ. 5 ವರ್ಷಗಳ ಹಿಂದೆ ಆ ಮಧ್ಯವಯಸ್ಕ ಉದ್ಯಮಿಯನ್ನು ಟಿವಿಯಲ್ಲಿ ನೋಡಿದಾಗಿನಿಂದ ಕೂಡ ಅವಳು ಸ್ವಯಂಚಾಲಿತವಾಗಿ ತನ್ನ ಹೆತ್ತ ಮಗುವಿನ ತಂದೆಯ ಮುಖವನ್ನು ಆ ಉದ್ಯಮಿಯ ವಿಕೃತ ಮುಖದೊಂದಿಗೆ ಬದಲಾಯಿಸ್ಕೊಂಡು ಬಿಟ್ಟಿದ್ಲು. ಅವಳ ಮಗು ಅವಳ ಒಡಲಿನ ಒಂದು ಭಾಗ, ಅವಳದೇ ಮಾಂಸ, ಅವಳದೇ ರಕ್ತದಿಂದ ಹುಟ್ಟಿದ ಜೀವ. ಎಂದಿಗೂ ಅಳಿಸಲಾಗದ ಬಂಧದಿಂದ ಅವಳೊಂದಿಗೆ ಸಂಪರ್ಕ ಹೊಂದಿತ್ತು. ಅವಳಿಗೆ ತನ್ನ ಮಗುವನ್ನು ಸಂಪೂರ್ಣವಾಗಿ ಮರೆಯಲು ಸಾಧ್ಯವೇ ಇರಲಿಲ್ಲ. ಆದರೆ ಅವಳು ತನ್ನ ಆ ಮಗುವಿನ ಬಗ್ಗೆ ಯೋಚಿಸಿದಾಗಲೆಲ್ಲ ಕೂಡ ಆ ಮಧ್ಯವಯಸ್ಕ ಉದ್ಯಮಿಯ ನಯವಾದ ಕುತಂತ್ರದ ಮುಖವೇ ನೆನಪಿಗೆ ಬಂದು ಎದೆ ನಡುಗಿಸ್ತಾ ಇತ್ತು. ಅವನನ್ನು ಕಲ್ಪಿಸಿಕೊಳ್ಳೋದು ಕೂಡ ತೀವ್ರ ಭಯಾನಕವಾಗಿತ್ತು. ಅವಳು ಈ ರೀತಿಯ ಭೀಕರ ದುಸ್ವಪ್ನಗಳನ್ನು ಕಾಣುತ್ತಿರುವುದು ಇದೇ ಮೊದಲೇನಲ್ಲ. ವಿದೇಶದಲ್ಲಿದ್ದಾಗ ಮನೋವೈದ್ಯರ ಬಳಿಗೆ ಹೋಗಿ ಚಿಕಿತ್ಸೆ ಪಡೆಯೋಕೆ ಅವಳು ಪ್ರಯತ್ನಿಸ್ತಿದ್ಲು ಮತ್ತು ಸ್ವಲ್ಪ ಸಮಯದವರೆಗೆ ಆ ಉದ್ಯಮಿಯ ಬಗ್ಗೆ ಬರ್ತಿದ್ದಂತಹ ಕನಸುಗಳು ನಿಂತು ಹೋಗ್ತಿದ್ವು. ಆದರೆ ನಂತರ ಆ ಘೋರ ದುಸ್ವಪ್ನಗಳು ಮತ್ತೆ ಮರಳಿದ್ವು. ಕೃಷ್ಣವೇಣಿಗೆ ತನ್ನ ಇಡೀ ಜೀವನದುದ್ದಕ್ಕೂ ಹೀಗೆ ಮಾನಸಿಕ ಕಷ್ಟ ಅನುಭವಿಸಬೇಕಾಗ್ತದೆಯೋ ಇಲ್ಲವೋ ಗೊತ್ತಾಗ್ತಾನೆ ಇರಲಿಲ್ಲ. ನಿಜ ಜೀವನದಲ್ಲಿ ಇದೆಲ್ಲವೂ ಕೂಡ 5 ವರ್ಷಗಳ ಹಿಂದಿನ ಮುಗಿದು ಹೋದಂತಹ ವಿಷಯ ಆಗಿರುವಾಗ ಅದು ಕನಸಿನಲ್ಲಿ ತನ್ನನ್ನು ಯಾಕೆ ಹೀಗೆ ನಿರಂತರವಾಗಿ ಹಿಂಸಿಸುತ್ತಲೇ ಇರುತ್ತದೆ? ಅವಳು ಅದನ್ನು ಮರೆಯಲು ತನ್ನ ಶಕ್ತಿ ಮೀರಿ ಯತ್ನಿಸಿದರೂ ಕೂಡ ಯಾವುದೇ ಪ್ರಯೋಜನ ಅನ್ನೋದು ಆಗಿರಲಿಲ್ಲ. ಕೃಷ್ಣವೇಣಿ ತನ್ನ ಮುಖವನ್ನು ಕಿಟಕಿಯ ಕಡೆಗೆ ತಿರುಗಿಸಿ ಕೆಲವು ಆಳವಾದ ದೀರ್ಘ ಉಸಿರನ್ನು ತೆಗೆದುಕೊಂಡಳು. ಅವಳು ಸಾಧ್ಯವಾದಷ್ಟು ಬೇಗ ತನ್ನ ಮನಸ್ಸನ್ನು ವಾಸ್ತವ ಜಗತ್ತಿಗೆ ತರಲು ಪ್ರಯತ್ನಿಸಿದ್ಲು. ಆದರೆ ಮರುಕ್ಷಣವೇ ಅವಳಿಗೆ ಹಗಲಿನಲ್ಲಿ ವಿಷ್ಣುವರ್ಧನ್ ತನ್ನ ಅತ್ಯಂತ ಹತ್ತಿರ ನಿಂತು ಹೇಳಿದಂತಹ ಆ ಒಂದು ಗಂಭೀರ ಮಾತು ಮಾತ್ರ ತುಂಬ ನೆನಪಾಗಿ ಹೋಯಿತು. ಅವನು ಅವಳ ಕಣ್ಣೀರನ್ನು ಹೊರಸುತ್ತಾ ಕೇಳಿದ್ದ, ಏನು ಯೋಚಿಸ್ತಿದೀಯಾ ಕೃಷ್ಣವೇಣಿ? ಯಾಕೆ ಹೀಗೆ ಕಣ್ಣೀರು ಸುರಿಸ್ತಿದೀಯಾ? ಕೃಷ್ಣವೇಣಿಗೆ ತನ್ನ ಭಾವನೆಗಳನ್ನು ತಡೆಯಲು ಸಾಧ್ಯವೇ ಆಗಲಿಲ್ಲ. ತೀವ್ರ ನೋವಿನಿಂದ ತನ್ನ ಬೆರಳುಗಳನ್ನು ತನ್ನ ಕೆಳಗಿದ್ದಂತಹ ಬೆಡ್ಶೀಟ್ನಿಂದ ಬಿಗಿಯಾಗಿ ಹೊತ್ಕೊಂಡು ಮದ ಉತ್ತುಂಗದಲ್ಲಿ ಏರ್ತಾ ಇದೆ. 5 ವರ್ಷಗಳ ಹಿಂದೆ ಆ ವ್ಯಕ್ತಿ ಅತ್ಯಂತ ಕರ್ಕಶ ಹಾಗೂ ತೀವ್ರ ಧ್ವನಿಯಲ್ಲಿ ನಿನ್ನ ಕಾಲುಗಳನ್ನು ಹರಡು ನನಗಾಗಿ ಅಂತ ಹೇಳಿದ್ದ ಮಾತು. ಕೃಷ್ಣವೇಣಿಯ ಮನಸ್ಸಿನಲ್ಲಿ ಅಗತಕಾಲದ ಧ್ವನಿ, ಹಗಲಿನಲ್ಲಿ ಕೇಳಿದ್ದ ವಿಷ್ಣುವರ್ಧನ ಧ್ವನಿ ಎರಡು ನಿಧಾನವಾಗಿ ಒಂದಕ್ಕೊಂದು ಬೆರೆತು ಗೊಂದಲವನ್ನು ಉಂಟು ಮಾಡ್ತಾ ಇದ್ವು. ಅದೇ ಕ್ಷಣದಲ್ಲಿ ಹೊರಗೆ ಭೀಕರವಾದ ಮಿಂಚೊಂದು ಮುಗಿಲು ಸೀಳ್ಕೊಂಡು ಬಡಿತು. ಆ ಬಿಳಿ ಬೆಳಕು ಕೃಷ್ಣವೇಣಿಯ ಕಣ್ಣೀರಿನ ಮುಖವನ್ನು ಕ್ಷಣಾರ್ಧದಲ್ಲೇ ಬೆಳಗಿಸ್ತು. ನಂತರ ದೊಡ್ಡ ದೊಡ್ಡ ಮಳೆ ಹನಿಗಳು ನಿಧಾನವಾಗಿ ಬಡಬಡ ಅಂತ ಬೀಳೋಕೆ ಪ್ರಾರಂಭಿಸಿದ್ವು. ಬಲವಾದ ಗಾಳಿ ಬೀಸೋಕೆ ಶುರುವಾಯಿತು ಮತ್ತು ಆರ್ಭಟದ ಮಳೆ ಅವಳ ಮಲಗುವ ಕೋಣೆಯ ಕಿಟಕಿಗೆ ಬಡಿಯಿತು. ಸಂಪೂರ್ಣವಾಗಿ ಸೋತು ಹೋದ ಕೃಷ್ಣವೇಣಿ ಕಣ್ಣೀರನ್ನು ಹಾಕುತ್ತಾ ತನ್ನ ಮನಸ್ಸಿನಲ್ಲೇ ಅಂದುಕೊಂಡು, ಇದು ನಿನ್ನ ಜೀವನ ಕೃಷ್ಣವೇಣಿ, ಇದನ್ನು ಒಪ್ಕೋ. ನೀನು 18 ವರ್ಷದ ಹುಡುಗಿಯಾಗಿದ್ದಾಗ ನಿನ್ನ ಕುಟುಂಬವನ್ನು ಪೋಷಿಸೋಕೆ ಆ ಮಧ್ಯವಯಸ್ಕ ಉದ್ಯಮಿಯ ಜೊತೆ ಮಲಗಿದ್ದೆ. ನೀನು ಒಬ್ಬ ಮಲಿನವಾದ ಹೆಣ್ಣು. ನೀನು ಆ ಮಧ್ಯವಯಸ್ಕ ಉದ್ಯಮಿಯನ್ನು ಅಪಾರವಾಗಿ ದ್ವೇಷಿಸ್ತಿದ್ದೀಯ. ಅದಕ್ಕಾಗಿಯೇ ನೀನು ಪ್ರಜ್ಞಾಪೂರ್ವಕವಾಗಿ ಬೇರೆ ವ್ಯಕ್ತಿಯ ಧ್ವನಿಯನ್ನೇ ಹುಡುಕ್ತಾ ಇದ್ದೀಯ ಮತ್ತು ಆ ವ್ಯಕ್ತಿ ಇವನಾಗಿರಲು ಸಾಧ್ಯವೇ ಇಲ್ಲ ಎಂದು ನಿನ್ನ ಮನಸ್ಸಿಗೆ ಸಮಾಧಾನ ಹೇಳ್ಕೊಳ್ತಿದ್ದೀಯ. ಮರುದಿನ ಬೆಳಗ್ಗೆ ಅದ್ವೈತ್ ಬೇಗನೆ ಎದ್ದು ತನ್ನ ತಂಗಿ ಮೇಘಾಳ ಕೋಣೆಗೆ ಹೋಗ್ತಾನೆ. ಮೇಘ ಅಪ್ಪ ಆ ದಿನ ಅಡುಗೆ ಮನೆಯಲ್ಲಿ ಕೃಷ್ಣವೇಣಿ ಅಕ್ಕನನ್ನು ಯಾಕೆ ಹಾಗೆ ಬಿಗಿಯಾಗಿ ಅಪ್ಪಿಕೊಂಡಿದ್ದನೆಂದು ನೀನು ಭಾವಿಸ್ತೀಯ? ಆ ಪುಟ್ಟ ಮಕ್ಕಳಿಗೆ ಏನೆಲ್ಲ ಅರ್ಥ ಆಗಿದೆ ಅಲ್ವಾ? ಮೇಘ ಕಣ್ಣುಜ್ಜುತ್ತಾ, ಅಪ್ಪ ನೀವು ಕೃಷ್ಣವೇಣಿ ಅಕ್ಕನನ್ನು ನಿಜಕ್ಕೂ ಅಪ್ಪಿಕೊಂಡಿದ್ದೀರಿ ಎಂದ್ಲು. ಹೌದು. ಸರಿ, ಹಾಗಾದರೆ ಅಪ್ಪ ಕೃಷ್ಣವೇಣಿ ಅಕ್ಕನಿಗೆ ಹೊಡೆದಿರಬಹುದಾ? ಅದಕ್ಕೆ ಅವಳು ಅಷ್ಟೊಂದು ಅಳ್ತಾ ಇದ್ಲ? ಆದರೆ ಅಪ್ಪ ಯಾಕೆ ಕೃಷ್ಣವೇಣಿ ಆಂಟಿಗೆ ಯಾಕೆ ಹೊಡಿತಾನೆ? ಅವರು ಈರುಳ್ಳಿ ತಿನ್ನದೆ ತಮ್ಮ ಆಹಾರವನ್ನು ಎಸೆಯುತ್ತಿಲ್ಲ ಅಷ್ಟೇ ತಾನೇ? ಅದ್ವೈತ್ ಮನಸ್ಸು ಈಗ ಸಂಪೂರ್ಣ ಗೊಂದಲದ ಸ್ಥಿತಿಯಲ್ಲಿತ್ತು.
ಊಟ ನಿರಾಕರಿಸಿದ್ದಕ್ಕೆ ತಂದೆ ಕೃಷ್ಣವೇಣಿ ಆಂಟಿಗೆ ಹೊಡೆದನೆ, ಅವಳನ್ನು ಹಿಂಸಿಸಿದನೆ. ಕೃಷ್ಣವೇಣಿ ಆಂಟಿ ಅಳುತ್ತಿದ್ದದ್ದು ಅದಕ್ಕೇನಾ? ಅವಕಾಶ ಸಿಕ್ಕಾಗ ಅಪ್ಪನ ಹತ್ತಿರವೇ ಈ ಬಗ್ಗೆ ಕೇಳಲೇಬೇಕು. ಅದ್ವೈತ್ ತುಂಬ ಚಿಂತಾತೀತನಾಗಿ ಕಾಣ್ತಿದ್ದ. ಬಹುಶಃ ನಾನು ಅವನನ್ನು ಕೂರಿಸಿ ಸರಿಯಾಗಿ ಮಾತಾಡಬೇಕು. ಅವನು ಸ್ವಲ್ಪ ಕೀಳು ಹಾಗೂ ಕಠಿಣ ಸ್ವಭಾವದನು. ಹುಡುಗಿಯರ ಜೊತೆ ಸ್ವಲ್ಪ ಮೃದುವಾಗಿ ವರ್ತಿಸುವುದನ್ನು ಕಲಿಸಲೇಬೇಕು. ಅಪ್ಪನ ಬಗ್ಗೆ ನಿನಗೆ ಎಷ್ಟು ಚಿಂತೆ? ಮೇಘ ದುಃಖದಿಂದ ನಿಟ್ಟುಸಿರನ್ನು ಬಿಟ್ಲು. ತಂದೆಯ ನಡವಳಿಕೆಯಿಂದ ತೀವ್ರ ನಿರಾಶೆಗೊಂಡಂತೆ ಕಾಣ್ತಾ ಇದ್ಲು. ಮರುದಿನ ಬೆಳಗ್ಗೆ ವಿಷ್ಣುವರ್ಧನ್ ಮನೆಗೆ ಹಿಂದಿರುಗ್ತಾನೆ. ಅವನು ತಕ್ಷಣವೇ ಮೇಲಕ್ಕೆ ಹೋಗಿ ಸ್ನಾನ ಮಾಡ್ತಾನೆ. ಅವನು ತನ್ನ ಟೈಯನ್ನು ಬಿಚ್ಚುತ್ತಿದ್ದಾಗ ಸ್ನಾನಗೃಹದ ಗ್ಲಾಸ್ ಬಾಗಿಲಿಗೆ ಅಂಟಿಸಲಾಗಿದ್ದ ಡೋರೆಮಾನ್ ಕಾರ್ಟೂನ್ ಜಿಗುಟಾದ ಟಿಪ್ಪಣಿಗಳು, ಸ್ಟಿಕ್ಕಿ ನೋಟು ನೋಡ್ತಾನೆ. ಅದರಲ್ಲಿ ಮಗನ ಮುದ್ದಾದ ಗೀಚು ಬರಹದಲ್ಲಿ ಹೀಗೆ ಬರೆಯಲಾಗಿತ್ತು: ಅಪ್ಪ, ನೀವು ಸ್ವಲ್ಪ ಹೆಚ್ಚು ಸಂಭಾವಿತ ವ್ಯಕ್ತಿಯಂತೆ ವರ್ತಿಸುವುದನ್ನು ಕಲಿಯಬೇಕು ಎಂದು ಟಿಪ್ಪಣಿಯಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿತ್ತು. ವಿಷ್ಣುವರ್ಧನ್ ಅದನ್ನು ಓದಿ ಸಣ್ಣ ನಗೆಯೊಂದಿಗೆ ಆ ಟಿಪ್ಪಣಿಯನ್ನು ಕೆಳಗಿಡ್ತಾನೆ. ಅಷ್ಟರಲ್ಲಿ ಅದ್ವೈತ್ ತನ್ನ ತಂದೆಯ ಚಲನವಲನಗಳನ್ನು ಗ್ರಹಿಸಿ ಅವರ ಕೋಣೆಗೆ ಬರ್ತಾನೆ. ಸುಮಾರು 2 ಮೀಟರ್ ದೂರದಲ್ಲಿ ಕಠಿಣವಾಗಿ ನಿಂತಿದ್ದ ತನ್ನ ತಂದೆಯನ್ನು ದಿಟ್ಟಿಸುತ್ತಾ ಆ ಹುಡುಗ ಎಚ್ಚರಿಕೆಯಿಂದಲೇ ಕೇಳ್ತಾನೆ: ಅಪ್ಪ, ನಾನು ನಿಮ್ಮ ಬಳಿ ಒಂದು ಪ್ರಮುಖವಾದ ಪ್ರಶ್ನೆಯನ್ನು ಕೇಳಬೇಕಾಗಿದೆ. ವಿಷ್ಣುವರ್ಧನ್ ಒಮ್ಮೆ ತಲೆ ಆಡಿಸ್ತಾನೆ. ಕೇಳು ಅಂತ ಹೇಳ್ತಾನೆ ತಣ್ಣಗೆ. ಮೇಘ ಹೇಳ್ತಾ ಇದ್ದು, ನೀವು ಕೃಷ್ಣವೇಣಿ ಆಂಟಿಯನ್ನು ಹೊಡೆದು ಅಳುವಂತೆ ಮಾಡಿದ್ದೀರಿ, ಯಾಕಂದರೆ ಅವರು ಈರುಳ್ಳಿ ತಿನ್ನಲಿಲ್ಲ ಅಂತ. ಅದ್ವೈತ್ಗೆ ತನ್ನ ತಂದೆಯನ್ನು ನೇರವಾಗಿ ಗದರಿಸಬಾರದು ಎಂದು ತಿಳಿದಿತ್ತು. ಆದರೆ ಈಗಲೇ ಅವರಿಗೆ ಬುದ್ಧಿ ಹೇಳಲಿಲ್ಲ ಅಂದರೆ ತನ್ನ ತಂದೆಯ ನಡವಳಿಕೆ ಇನ್ನೂ ಕೆಟ್ಟದಾಗಿರುತ್ತೆ. ಹಾಗೆ ನಾವು ಮೇಘನ ಅಂದರೆ ಆಂಟಿಯನ್ನು ಕಳೆದುಕೊಳ್ಳಬೇಕಾಗುತ್ತೆ ಅಂತ ಭಾವಿಸಿದ್ದ. ಮನಸ್ಸಿನಲ್ಲೇ ಧೈರ್ಯ ತುಂಬಿಕೊಂಡು ಅದ್ವೈತ್ ತಂದೆಗೆ ಪಾಠ ಕಲಿಸುವಂತೆ ಕಣ್ಣನ್ನು ಮಿಟುಕಿಸುತ್ತಾ ಮುಂದುವರಿಸ್ತಾನೆ. ಪ್ರತಿಯೊಬ್ಬ ವ್ಯಕ್ತಿಗೂ ಅವರದೇ ಆದ ವೈಯಕ್ತಿಕ ಸ್ವಾತಂತ್ರ್ಯವಿರುತ್ತೆ, ಅಭಿರುಚಿ ಇರುತ್ತೆ. ಕೃಷ್ಣವೇಣಿ ಆಂಟಿ ಈರುಳ್ಳಿ ತಿನ್ನುವುದಿಲ್ಲ ಅಂದರೆ ಅದು ಅವಳ ಸ್ವಂತ ಆಯ್ಕೆ. ಅವಳಿಗೆ ಕೆಲವು ವಿಷಯಗಳನ್ನು ಇಷ್ಟವಾಗದಿದ್ದರೆ ಅವಳು ತನ್ನ ನೆಚ್ಚಿನ ಊಟವನ್ನು ತ್ಯಜಿಸ್ತಿದ್ದಾಳೆ ಎಂದರ್ಥವಲ್ಲ. ನೀವು ಅವಳ ಮೇಲೆ ನಿಮ್ಮ ವೈಯಕ್ತಿಕ ದಬ್ಬಾಳಿಕೆಯನ್ನು ತೋರಿಸಬಾರದು ಅಲ್ಲವೇ ಅಪ್ಪ? ಅಷ್ಟೇ ಅಲ್ಲ, ಕೃಷ್ಣವೇಣಿ ಆಂಟಿಗೆ ಮಕ್ಕಳಿಲ್ಲ. ನೀವು ನಮಗೆ ತಂದೆ, ನಮಗೆ ಆಹಾರ ನೀಡಿ ಸಾಕಿ ಬೆಳೆಸ್ತಿದ್ದೀರಿ. ಹಾಗಾಗಿ ನಾವು ನಿಮ್ಮ ಮಾತುಗಳನ್ನು ಕೇಳ್ತೇವೆ. ಆದರೆ ಅವಳು ನಿಮ್ಮ ಮಾತನ್ನು ಯಾಕೆ ಕೇಳಬೇಕು ಅಪ್ಪ ಎಂದು ಹುಡುಗ ತನ್ನ ತಂದೆಯೊಂದಿಗೆ ವಾದಿಸೋಕೆ ಹಲವು ಸಕಾರಣಗಳನ್ನು ಮುಂದೆ ಇಡ್ತಾನೆ. ವಿಷ್ಣುವರ್ಧನ್ ತನ್ನ ಮಗನನ್ನು ನೋಡಿ, ನೀವಿಬ್ಬರು ನನ್ನ ಮಕ್ಕಳು, ನಾನು ನಿಮಗಾಗಿ ಅಡುಗೆ ಮಾಡ್ತಿದ್ದೀನಿ, ಹಾಗಾಗಿ ನೀವು ನನ್ನ ಮಾತು ಕೇಳಬೇಕು ಎಂದು ಹೇಳ್ತೀಯಾ ಎಂದು ಮಗನಿಗೆ ಜೀವನದ ತರ್ಕವನ್ನು ಕಲಿಸಲು ಯತ್ನಿಸ್ತಿದ್ದಾನೆ. ಹಾಗಾದರೆ ಕೇಳು, ಅವಳು ವಯಸ್ಸಾಗಿ ಮುಪ್ಪಿನತ್ತ ಜಾರುವವರೆಗೂ ನಾನು ಅವಳನ್ನು ನಿಮಗಿಂತಲೂ ಹೆಚ್ಚು ಕಾಲ ಮತ್ತು ಅತ್ಯಂತ ಜವಾಬ್ದಾರಿಯಿಂದ ನೋಡ್ಕೊಳ್ಳಲಿದ್ದೇನೆ. ಆಗಿರುವಾಗ ನಿಮ್ಮಂತೆಯೇ ಅವಳು ಕೂಡ ನನ್ನ ಮಾತನ್ನು ಕೇಳಲೇಬೇಕಲ್ಲವೇ? ಅದ್ವೈತನ ತಂದೆಯ ಈ ಅನಿರೀಕ್ಷಿತ ಉತ್ತರವನ್ನು ಕೇಳಿ ಸಂಪೂರ್ಣವಾಗಿ ದಿಗ್ಭ್ರಾಂತನಾಗಿ ತಲೆಯನ್ನು ಕೆರೆದುಕೊಂಡ. ಆ ರೀತಿ ಯೋಚಿಸಿದರೆ ಅದು ಸರಿ ಇರಬಹುದು. ಆದರೆ ವಿಷ್ಣುವರ್ಧನ್ ಮರುಮಾತನಾಡದೆ ನೇರವಾಗಿ ಸ್ನಾನಗೃಹದೊಳಗೆ ಹೊರಟು ಹೋಗ್ತಾನೆ. ಆ ಸಣ್ಣ ಮಗುವಿನೊಂದಿಗೆ ಇಂತಹ ಸಂಕೀರ್ಣವಾದ ವಯಸ್ಕರ ವಿಷಯಗಳ ಬಗ್ಗೆ ಚರ್ಚೆಯನ್ನು ಮುಂದುವರಿಸೋಕೆ ಅವನಿಗೆ ಸಿದ್ಧವಿರಲಿಲ್ಲ. ಈ ಕಡೆ ಆ ಹುಡುಗನಿಗೂ ಉತ್ತರ ಸಿಗಲಿಲ್ಲ. ನೋಡೋಣ ಮುಂದುವರೆದ ಭಾಗದಲ್ಲಿ ಇನ್ನೇನಾಗುತ್ತೆ, ಇವರಿಬ್ಬರು ಅದು ಯಾವಾಗ ಒಂದಾಗ್ತಾರೆ ಅಂತ. ಪ್ಲೀಸ್ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನನ್ನು ಆನ್ ಮಾಡಿ ಇಟ್ಕೊಳ್ಳಿ. ಮುಂದಿನ ಭಾಗದಲ್ಲಿ ಆದಷ್ಟು ಬೇಗ ಭೇಟಿಯಾಗೋಣ. ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಕಥೆಗಳನ್ನು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಕಥೆಗಳನ್ನು ನೋಡಿ. ಥ್ಯಾಂಕ್ ಯು ಸೋ ಮಚ್.